ಗಾಯ್ಸ್ ಇವತ್ ನಾನು ಮಠಕ್ಕೆ ಹೋಗಿ ಸೇರ್ಕೊಂಡ್ಬಿಡ್ತೀನಿ ಗಾಯ್ಸ್. ನನ್ ಕೈಲಂತೂ ಆಗ್ತಿಲ್ಲ. ಏನಕ್ಕಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲ ಗೊತ್ತಾಗುತ್ತೆ. ಹಾಯ್ ಗಾಯ್ಸ್, ನಮಸ್ಕಾರ ಕಣ್ರಿ. ಈ ವಿಡಿಯೋನ ಫಾಲೋ ಮಾಡ್ಕೊಂಡು ನೋಡ್ತಾ ಇರೋರಿಗೆ ಡಬಲ್ ನಮಸ್ಕಾರ ಅಂತ ಹೇಳ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಬೆಳಗ್ಗೆನೆ ಎದ್ಬಿಟ್ಟು ಬಸ್ ಹತ್ಕೊಂಡು ಸೀದಾ ಕಾಲೇಜ್ ಕಡೆ ಬಂದ್ರೆ ಇವರೆಲ್ಲ ಕೂತಿದ್ರು. ಅವ್ರ ಜೊತೆ ಹಂಗೆ ಸ್ವಲ್ಪ ಮಸ್ತಿ ಮಾಡ್ಕೊಂಡಿದ್ದೆ. ಆದ್ರೆ ನೆನ್ನೆ ತರ ಇವ್ರಿಗಂತೂ ಪ್ರೇಯರ್ ಬಂಕೆ ಹೊಡಕ್ ಬಿಟ್ಟಿಲ್ಲ. ಒಳ್ಳೇದಾಗ್ತದ ನಿನಗೆ. ನೋಡಿ ಗಾಯ್ಸ್, ಸಿಸಿ ಕ್ಯಾಮ್ರಾ ಐತೆ ಅನ್ಬಿಟ್ಟು ಏನ್ ಮಾಡ್ತಾ ಇದಾರೆ ಕಳ್ಳನ್ ಮಕ್ಳು. ಸಿಸಿ ಕ್ಯಾಮ್ರಾ ಐತೆ ಅನ್ಬಿಟ್ಟು ನೋಡಿ ಇಬ್ರು ಓದ್ಕೊಂತ ಇದಾರೆ ಕಳ್ಳನ್ ಮಕ್ಳು. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಆಮೇಲೆ ತರ್ಲೆ ನನ್ ಮಕ್ಳು ಸ್ಟುಡಿಯೋಗೆ ಹೋಗಿ ಅವ್ರು ಎಡಿಟ್ ಮಾಡ್ತಿದ್ರು, ನಾನ್ ನೋಡ್ಕೊಂಡ್ ಕೂತಿದ್ದೆ. ಅವ್ರ ಸ್ಟುಡಿಯೋಗೆ ಹೋಗಿ ಮತ್ತೆ ನಮ್ ಮನೆಗ್ ಬಂದೆ. ಆಮೇಲೆ ಮನೆ ಹತ್ರ ಬಂದ್ರು, ಥಿಯೇಟರ್ ಹತ್ರ ಹೋಗಿ ಬರೋಣ ಅನ್ಬಿಟ್ಟು ನಮ್ ಬಾಸ್ ಫೋಟೋ ನೋಡ್ಕೊಂಡು ಹಂಗೆ ಮನೆ ಹತ್ರ ಮತ್ತೆ ವಾಪಸ್ ಬಂದೆ. ಏನ್ ಗೊತ್ತಾ ಗೈಸ್, ಮೊನ್ನೆ ನಾನು ಈ ರೋಡಲ್ಲಿ ನಡ್ಕೊಂಡ್ ಬರ್ಬೇಕಾರೆ ಯಾವ್ದೋ ಒಂದು 3 ಜನ ಹುಡುಗಿರ್ ನನ್ನ ಇಮಿಟೇಟ್ ಮಾಡ್ಕೊಂಡು ಹೋಗ್ತಾರೆ. ಹುಡುಗಿರ್ ಕಾಟ ಜಾಸ್ತಿ ಆಯ್ತು ಅನ್ಬಿಟ್ಟು ಆಮೇಲೆ ಪೊಲೀಸ್ ಕರೆಸಿ ಕಂಪ್ಲೇಂಟ್ ಕೊಟ್ಟು ಮನೆ ಕಳ್ಸಿಬಿಟ್ಟೆ. ಆಮೇಲೆ ಗರ್ಲ್ಸ್ ಎಲ್ಲ ತುಂಬಾನೇ ಮೆಸೇಜ್ ಮಾಡ್ತಿದ್ರಿ, ಸಾರಿ ಗರ್ಲ್ಸ್, ನಾನು ಯಾರಿಗೂ ರಿಪ್ಲೈನೇ ಕೊಡಲ್ಲ, ಇಲ್ಲಾಂದ್ರೆ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡ್ಬಿಡ್ತೀನಿ, ಹುಷಾರಾಗಿರಿ. ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ. ಓದಲ್ಲಿ ಬಂದಲ್ಲಿ ಎಲ್ಲ ಪ್ರಪೋಸ್ ಮಾಡ್ತಾರೆ, ಒಪ್ಕೊಂಡಿಲ್ಲ ಅಂದ್ರೆ ಸೂಸೈಡ್ ಮಾಡ್ಕೊಂತೀನಿ ಅಂತ ಎದುರಿಸ್ತಾರೆ. ಆಮೇಲೆ ಗರ್ಲ್ಸ್ ನೀವ್ ಹಿಂಗೆ ಹಿಂಸೆ ಕೊಡ್ತಾ ಇದ್ರೆ ಹೋಗಿ ಮಟ್ಟಕ್ಕೆ ಸೇರ್ಕೊಬಿಡ್ತೀನಿ. ಆಮೇಲೆ ಇದು ನಮ್ಮ ಏರಿಯಾಗೆ ದೊಡ್ಡ ಕಳ್ಚಿನ್ನು. ಈ ಕಳ್ಚಿನ್ನುಗೆ ಏನಾರು ಕಮೆಂಟ್ ಸೆಕ್ಷನ್ ಅಲ್ಲಿ ಏನಾರು ಒಂದ್ ಹೇಳಿ. ಇಷ್ಟ ಹೇಳ್ತಾ ಇವತ್ತಿನ ಲಾಗ್ ಇಲ್ಲಿಗೆ ಏನ್ ಮಾಡ್ತೀನಿ. ಟಾಟಾ, ಲವ್ ಯು, ಬಾಯ್ ಬಾಯ್.